ಟೈಟನ್ಸ್ ತಂಡದವರಿಗೆ ಕಂಗ್ರ್ಯಾಚುಲೇಷನ್. ಅತ್ಯುತ್ತಮವಾಗಿ ಟೂರ್ನಮೆಂಟ್ ಉದ್ದಕ್ಕೂ ಆಡಿ ಪ್ರಶಸ್ತಿಗೆ ಒಳ್ಳೆ ಫೈಟ್ ಅನ್ನು ಕೂಡ ಮಾಡಿದ್ರಿ ನೀವು. ಕಂಗ್ರ್ಯಾಚುಲೇಷನ್ಸ್, ವೆಲ್ ಪ್ಲೇಡ್ ಒನ್ ಅಂಡ್ ಆಲ್ ರವಿಕುಮಾರ್ ಅಂಡ್ ಟೀಮ್. ಬೌಲಿಂಗ್ ನಲ್ಲಿ ನೀಳಕಾಯದ ಸುಮಿತ್ ಶೆಟ್ಟಿ ಅವರು 7 ನಂಬರ್, ಆಲ್ಮೋಸ್ಟ್ ನಿಯರ್ ಟು 7 ಫೀಟ್, 6.5 ಫೀಟ್. ಸುಮಿತ್ ಶೆಟ್ಟಿ ಅವರು ಹೈಟ್ ನಲ್ಲಿದ್ದಾರೆ. ಕಾರ್ತಿಕ್ ಅವರು ಗಾತ್ರದಲ್ಲಿದ್ದಾರೆ. ಹೈಟ್ ವರ್ಸಸ್ ಗಾತ್ರ, ಬೌಲಿಂಗ್ ಹಾಗೂ ಬ್ಯಾಟಿಂಗ್ ನ ನಡುವೆ. ದಯವಿಟ್ಟು ಫೀಲ್ಡರ್ ನ ಹೊರತುಪಡಿಸಿ ಉಳಿದಂತ ಪ್ಲೇಯರ್ಸ್ಗಳು ಕುಳಿತುಕೊಳ್ಬೇಕು. ಪಂದ್ಯ ಪ್ರಾರಂಭವಾಗ್ತಾ ಇದೆ. 4 ಓವರ್ಗಳ ಪಂದ್ಯ, 1 ಓವರ್ ಪವರ್ ಪ್ಲೇ. ಉತ್ತಮವಾದಂತಹ ಚೆಂಡು, ಡಾಟ್ ಬಾಲ್. ಮತ್ತೊಂದು ಉತ್ತಮವಾದಂತಹ ಚೆಂಡು. ಉತ್ತಮವಾದಂತಹ ಕವರ್ ಡ್ರೈವ್, ಮೊದಲ ಬೌಂಡ್ರಿ. 2 ಶಾರ್ಟ್ ಆಫ್ ಲೆಂತ್ ನಲ್ಲಿ ಬಿದ್ದ ಚೆಂಡು ಬೀಟ್ ಆಗಿದ್ರು ಕಟ್ ಹೊಡೆಯೋ ಪ್ರಯತ್ನದಲ್ಲಿ. 3ನೇ ಚೆಂಡನ್ನ ಫ್ರಂಟ್ ಫುಟ್ ಮೇಲೆ ಬಂದು ಹೋಗಿ ಕವರ್ಸ್ ನಲ್ಲಿ ಪ್ಲೇಸ್ ಮಾಡಿದ್ದಾರೆ. ಟೈಮಿಂಗ್, ಉತ್ತಮವಾದಂತ ಬೌಂಡ್ರಿಯೊಂದಿಗೆ ಪ್ರಾರಂಭವನ್ನ ಕೊಟ್ಟಿದ್ದಾರೆ. ಉತ್ತಮವಾದಂತ ಆರಂಭ. ಫೀಲ್ಡ್ ಪ್ಲೇಸ್ಮೆಂಟ್ ನಲ್ಲಿ ಕೊಂಚ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಲಾಂಗ್ ಆಫ್ ನಲ್ಲಿ ಇದ್ದಂತ ಫೀಲ್ಡರ್ ಎಕ್ಸ್ಟ್ರಾ ಕವರ್ ನತ್ತ ಬರ್ತಾ ಇದ್ದಾರೆ. 2 ಫೀಲ್ಡರ್ಗಳು 30 ಯಾರ್ಡ್ನ ಹೊರಗೆ, ಒಂದು ಆಫ್ ಸೈಡ್ ನಲ್ಲಿ ಹಾಗೂ ಒಂದು ಲೆಗ್ ಸೈಡ್. ಡೀಪ್ ಮಿಡ್ ವಿಕೆಟ್ ಹಾಗೂ ಸ್ಕ್ವೇರ್ ಲೆಗ್ ನ ನಡುವೆ. ಈ ಮಧ್ಯೆ ಲಾಫ್ಟೆಡ್ ಡ್ರೈವ್, ಬೌಲರ್ ಬ್ಯಾಕ್ ಡ್ರೈವ್. ಕಾದ್ ನೋಡೋಣ. ಉತ್ತಮವಾದಂತಹ ಫೀಲ್ಡಿಂಗ್, 2 ರನ್ಗಳು. ಇನ್ನೊಂದು ಲಾಫ್ಟೆಡ್ ಡ್ರೈವ್, ಇದು ಹಿಡಿಯೋದು ಕಷ್ಟ. ಬೌಂಡ್ರಿ. ಪ್ಲೇಯರ್ಗಳು ಮಧ್ಯೆ ಹೋಗ್ಬಾರ್ದು, ದಯವಿಟ್ಟು ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ಒಂದು ನಿಮಿಷ. ಎಸ್, ಅದ್ಭುತವಾದಂತ ಬೌಂಡ್ರಿ. ಈ ಮಧ್ಯೆ ಭರ್ಜರಿ ಸಿಕ್ಸರ್, ಒಳಗಡೆ ಬಂದು ಪುಲ್ ಮಾಡಿದ್ದಾರೆ. ಪವರ್ಫುಲ್ ಶಾಟ್. ಇದರೊಂದಿಗೆ ಓವರ್ ಮುಕ್ತಾಯ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 16 ರನ್, 2 ಬೌಂಡ್ರಿ, 1 ಡಬಲ್ ಹಾಗೂ 1 ಸಿಕ್ಸರ್ ನ ಮೂಲಕ ಅದ್ಭುತ ಆರಂಭವನ್ನ ಕೊಟ್ಟಿದ್ದಾರೆ ಕಾರ್ತಿಕ್ ಅವರು. ದಯವಿಟ್ಟು ಆಟಗಾರರು ಗಮನಿಸಬೇಕು, ಪಂದ್ಯದ ಮಧ್ಯದಲ್ಲಿ ಬೌಂಡ್ರಿ ಲೈನ್ ಒಳಗಡೆ ಹೋಗಬಾರ್ದು. ಕಾರ್ತಿಕ್ ಅವರು ಈ ಹಿಂದೆ ಒಂದು ಭರ್ಜರಿ ಸಿಕ್ಸರ್ ಹೊಡೆದ್ರು. ಎಲ್ಲಿ ಅವರು ಸೌಂಡ್ ಬರ್ತಾ ಇತ್ತು ಅಲ್ಲೇ ದೊಡ್ಡ ಸೌಂಡ್ ಅವರು ಮಾಡಿದರು. ಅದೇ ಒಂದು ಜಾಗಕ್ಕೆ ಒಂದು ಸಿಕ್ಸರ್ನ ಹೊಡೆದ್ರು. ಅವ್ರಿಗೆ ಒಳ್ಳೆಯ ಒಂದು ಹುರಿದುಂಬಿಸ್ತಾ ಇದ್ದಾರೆ ಪ್ರೇಕ್ಷಕರು. ಒಳ್ಳೆಯ ಆಟ ಪ್ರದರ್ಶನ ಮಾಡ್ತಾ ಇದ್ದಾರೆ ಕಾರ್ತಿಕ್ ಅವರು. ನಿತೇಶ್ ಅವರು ಅದೇ ಪ್ರಯತ್ನವನ್ನು ಮಾಡಿದ್ದಾರೆ. ಚೆಂಡು ಬೌಂಡ್ರಿಗೆರೆಯನ್ನು ದಾಟಿದೆ. ಭರ್ಜರಿ ಸಿಕ್ಸರ್. ಕಾಳಿ ಪ್ಯಾಂಥರ್ಸ್ ಅವರಿಗೆ ಗೊತ್ತಿದೆ, ವಿಸಿಸಿ ವರಾಹಿ ತಂಡದಲ್ಲಿ
ಭರ್ಜರಿ ಬ್ಯಾಟ್ಸ್ಮನ್ಗಳಿದ್ದಾರೆ, ಅವರಿಗೆ ಸಣ್ಣ ಮೊತ್ತ ಸಾಕಾಗ್ಲಿಕ್ಕಿಲ್ಲ ಅಂತ ಇವರು ಕೂಡ ಸಿಕ್ಸರ್ಗಳಿಂದಾನೇ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಅದ್ಭುತ ಹೊಡೆತ, ನಿತೀಶ್ ಅವರ ಪ್ರಥಮ ಸಿಕ್ಸರ್. ಶಾರ್ಟ್ ಬಾಲ್ ಪಾಯಿಂಟ್ ನ ಆಡಿದ್ದಾರೆ, ಯಾವುದೇ ಫೀಲ್ಡರ್ಗಳಿಲ್ಲ. ಕಾದ್ ನೋಡೋಣ, ಚೆಂಡು ಬೌಂಡ್ರಿಗೆ ನಿಧಾನವಾಗಿ ಹೋಗ್ತಾ ಇದೆ, ಫೀಲ್ಡರ್ ಬರ್ತಾ ಇದ್ದಾರೆ. ಅತ್ಯುತ್ತಮವಾದಂತ ಫೀಲ್ಡಿಂಗ್, ಕೇವಲ 2 ರನ್. ತಂಡದ ಮೊತ್ತ 24. 24, ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಆಫ್ ಟಂಪ್ ನ ಆಚೆ, ಔಟ್, ಕಾಟ್ ಬಿಹೈಂಡ್. ಭರ್ಜರಿ ಹೊಡೆತಕ್ಕೆ ಕೈ ಹಾಕಿದ್ರು, ಔಟ್ ಆಗಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ನಾಯಕ ರಘುನಂದನ್ ಅವರು ಹೋಗ್ತಾ ಇದ್ದಾರೆ. 2 ಎಸೆತಗಳಲ್ಲಿ 8 ರನ್ಗಳನ್ನ ಪೂರೈಸಿ ನಿತೀಶ್ ಅವರು ಬರ್ತಾ ಇದ್ದಾರೆ. ಶಾರ್ಟ್ ಪಿಚ್ ಎಸೆತ, ಪಾಯಿಂಟ್ ನ ತಲೆ ಮೇಲೆ ಹೊಡೆಯುವ ಪ್ರಯತ್ನ, ಔಟ್ ಆಗಿದ್ರು. ಒಳ್ಳೆ ರನ್ ಧಾರಣೆಯನ್ನು ಕಾಯ್ದುಕೊಂಡಿದ್ದಾರೆ. ಅದೇ ರೀತಿ ವಿಸಿಸಿ ವರಾಯಿ ತಂಡದವರಿಂದ ಉತ್ತಮವಾದಂಥ ಬೌಲಿಂಗ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಮೊದಲ ಹುದ್ದರೆಯನ್ನು ಪಡೆದುಕೊಂಡಿದ್ದಾರೆ ಸಂತೋಷ್ ಅವರು. ರಘುನಂದನ್ ಅವರಿಗೆ ಉತ್ತಮವಾದಂತಹ ಚೆಂಡು, ಕವರ್ಸ್ನ ತಾಡಿದ್ದಾರೆ. ಫುಲ್ ಲೆಂತ್ನಲ್ಲಿ ಬಿದ್ದಂಥ ಚೆಂಡನ್ನ 1 ರನ್. ಸ್ಟ್ರೈಕನ್ನು ಕಾರ್ತಿಕ್ ಅವರಿಗೆ ಕೊಟ್ಟಿದ್ದಾರೆ. ತಂಡದ ಮೊತ್ತ 25, ಕ್ವಾರ್ಟರ್ ಸೆಂಚುರಿ. ಚೆಂಡು ಗಾಳಿಯಲ್ಲಿದೆ, ಸ್ಲಿಪ್ನತ್ತ, ಕೇವಲ 1 ರನ್. ಉತ್ತಮವಾದಂಥ ಬೌಲಿಂಗ್ ಸಂತೋಷ್ ಅವರಿಂದ. ಉತ್ತಮವಾದಂತಹ ಚೆಂಡು, ಡಾಟ್ ಬಾಲ್ನ ಮೂಲಕ ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ 26, ಸರಾಸರಿ 13 ರನ್ಗಳೊಂದಿಗೆ ರನ್ನನ್ನು ಗಳಿಸ್ತಾ ಇದ್ದಾರೆ. ಇನ್ನು ಉಳಿದ 2 ಓವರ್ಗಳಲ್ಲಿ ಯಾವ ರೀತಿಯಲ್ಲಿ ರನ್ನನ್ನು ಗಳಿಸ್ತಾರೆ ಅಂತ ಕಾಯ್ದು ನೋಡೋಣ. ನಮ್ಮ ಸಾಥಿ ಕಮೆಂಟೇಟರ್ ಸೋಮು ಅವರು ಮುಂದಿನ ವೀಕ್ಷಕ ವಿವರಣೆಯನ್ನು ಹೇಳಲಿಕ್ಕಿದ್ದಾರೆ. ಸ್ವಾಗತ. ಧನ್ಯವಾದಗಳು ಯುವರಾಜ್ ಸರ್ ಅವರಿಗೆ. ಈಗಾಗಲೇ 2 ಓವರ್ಗಳ ಆಟದ ಮುಕ್ತಾಯದ ನಂತರ ತಂಡದ ಮೊತ್ತ 26, 1 ಓವರಿನಷ್ಟಕ್ಕೆ 26 ಲಾಸ್ ಆಫ್ 1 ವಿಕೆಟ್ಸ್. ಇನ್ನು 2 ಓವರ್ಗಳು ಆಟದ ಬಾಕಿ ಇದ್ದಾವೆ, 12 ಎಸೆತಗಳು ಬಾಕಿ ಇದ್ದಾವೆ. ಎಷ್ಟು ರನ್ಗಳನ್ನು ತಮ್ಮ ತಂಡಕ್ಕೆ ಕಾಣಿಕೆ ರೂಪದಲ್ಲಿ ನೀಡ್ತಾರೆ ನೋಡೋಣ. ಈಗಾಗಲೇ ಹೊಡಿಬಡಿ ಆಟಗಾರ ಕಾರ್ತಿಕ್ ಮತ್ತು ನಾಯಕ ರಘುನಂದನ್ ಸ್ಕ್ರೀನ್ನಲ್ಲಿದ್ದಾರೆ. ನೋಡೋಣ. ಮತ್ತೆ ಈಗ ಪ್ರಸಾದ್ ಅವರು ಬೌಲಿಂಗ್ ಮಾಡಲು ಸಜ್ಜಾಗ್ತಾ ಇದ್ದಾರೆ. ಪ್ರಸಾದ್ ಟು ಹೊಡಿಬಡಿ ಆಟಗಾರ ಕಾರ್ತಿಕ್. ಓ, ಕಾರ್ತಿಕ್ ಅವರು ಐ ಲವ್ ಅಂಬಿಕಾ ನಗರ್ ಅಂತೇಳಿ ಒಂದೇಳಿ ಅದಕ್ಕೆ ಹೊಡೆದಿದ್ರೆ ದೊಡ್ಡ ಮೊತ್ತ ಅವರಿಗೆ ಸಿಗ್ತಾ ಇತ್ತು. ಬಟ್ ಅವ್ರ ಅಂತಾರೆ ಐ ಲವ್ ಅಂಬಿಕಾ ನಗರ್. ಕಾಂಬಾಕ್ಸ್ ಹತ್ರ ಒಂದು 6 ಹೊಡೆದ್ರೆ ಕಾರ್ತಿಕ್ ಅವ್ರಿಗೆ ಸಂದೀಪ್ ಅವರಿಂದ 500 ರೂಪಾಯಿಗಳು ಘೋಷಣೆ ಮಾಡಿದ್ದಾರೆ. ಕಾಂಬಾಕ್ಸ್ಗೆ ನಾವು ಕಾಮೆಂಟ್ರಿ ಹೇಳಕತ್ತಿಲ್ಲರಿ, ನನ್ನ ಹಣಿಗೆ ಬಡ್ದಾರಂಕರ ಭಾಳ ಚಲೋ ಅವ್ರಿಗೆ. ಓಕೆ, ಮತ್ತೆ 32 ಬೋಲ್ಡ್ 6 ಹೊಡೆಯುವ ಪ್ರಯತ್ನದಲ್ಲಿ ಬೋಲ್ಡ್ ಆಗಿದ್ದಾರೆ.
ದೊಡ್ಡ ಹೊಡೆತಕ್ಕೆ ಕೈ ಹತ್ತಿ ವಿಕೆಟ್ ಅನ್ನ ಚೆಲ್ಲಿ ಬರ್ತಾ ಇದ್ದಾರೆ. ಕಾರ್ತಿಕ್ ಅವರು ಸಿಕ್ಸರ್ ಹೊಡೆಯುವ ಪ್ರಯತ್ನದಲ್ಲಿ ಔಟ್ ಆಗಿದ್ದಾರೆ. ಇನ್ನೊಂದು ಚೆಂಡು ಗಾಳಿಯಲ್ಲಿದೆ, ಬೌಂಡ್ರಿಗೆ ಚಲಿಸ್ತಾ ಇದೆ. 4 ರನ್ಗಳು ತಂಡದ ಮೊತ್ತ 36, 36 ರನ್ಗಳು. ಆನಂದ್ ಅವರು ಹಿಂದಿನ ಪಂದ್ಯದಲ್ಲಿಯೂ ಕೂಡ ಬಂದ ತಕ್ಷಣ ಬೌಂಡ್ರಿ 6 ಅನ್ನು ಹೊಡೆದು ಪಂದ್ಯದ ಗತಿಯನ್ನ ತಿರುಗಿಸಿದ್ರು. ಅದೇ ರೀತಿ ಫೀಲ್ಡಿಂಗ್ ನಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. 3ನೇ ಓವರ್ ಪ್ರಗತಿಯಲ್ಲಿದೆ. ತಂಡದ ಮೊತ್ತ 36. ಆನಂದ್ ಅವರಿಗೆ ಪ್ರಸಾದ್ ಅವರು ಸ್ಕೋರ್ 36. 32 + 4 36. ಶಾರ್ಟ್ ಪಿಚ್ ಆಗಿ ಬಿದ್ದಂತ ಚೆಂಡು ವೈಟ್ ಬಾಲ್. ತಂಡದ ಮೊತ್ತ 37. ರಿವರ್ಸ್ ಶಾಟ್. ಅಲ್ಲಿ ಯಾರು ಫೀಲ್ಡರ್ಗಳಿಲ್ಲ, ಕಾದ್ ನೋಡೋಣ. 2ನೇ ರನ್ಗಾಗಿ ಓಡ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಚುರುಕಿನ ಓಟವನ್ನು ಕೂಡ ಸಂಪೂರ್ಣ. ತಂಡದ ಮೊತ್ತ 39. 3ನೇ ಓವರ್ ಪ್ರಗತಿಯಲ್ಲಿದೆ. ಇದೊಂದು ಉತ್ತಮ ಮೊತ್ತದತ್ತ ಸಾಗ್ತಾ ಇದೆ ಪಂದ್ಯ. ಚೆಂಡು ಗಾಳಿಯಲ್ಲಿದೆ, ಯಾವುದೇ ಫೀಲ್ಡರ್ಗಳಿಲ್ಲ. ಕಾದ್ ನೋಡೋಣ. 2ನೇ ರನ್ನಿಗಾಗಿ ಪ್ರಯತ್ನ. ಆರಾಮವಾಗಿ ಓಡ್ತಾ ಇದ್ದಾರೆ. ತಂಡದ ಮೊತ್ತ 41. 3ನೇ ಓವರ್ ಪ್ರಗತಿಯಲ್ಲಿದೆ. ಆನಂದ್ ಅವರು ಸ್ಟ್ರೈಕ್ ನಲ್ಲಿದ್ದಾರೆ. ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 41. ಈ ಮಧ್ಯೆ ನಮ್ಮ ಈ ಟೂರ್ನಮೆಂಟ್ಗೆ ಕಳೆ ಅನ್ನುವ ರೀತಿಯಲ್ಲಿ ಹುಬ್ಬಳ್ಳಿಯಿಂದ JP ಪಾರ್ಕ್ನ ಮಾಲಕರಾದಂಥ ಆಸಿಫ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇವೆ. ಆಸಿಫ್ ಅವರಿಗೆ ದೂರದ ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಬೌಲಿಂಗ್ ನಲ್ಲಿ ಮಧು ಕೊನೆಯವರನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ನಲವತ್ತೊಂದು. ಶಾರ್ಟ್ ಪಿಚ್ ಬಾಲ್, ಉತ್ತಮವಾದಂತ ಪೋಲ್ ಸಿಕ್ಸರ್. ಅವ್ರದ್ದು ಸ್ಟ್ರಾಂಗೆಸ್ಟ್ ಜೋನ್ ರಘು ಅವ್ರದ್ದು ನಾಯಕನ ಆಟ ಬರ್ತಾ ಇದೆ. ಭರ್ಜರಿ ಸಿಕ್ಸರ್ ನೊಂದಿಗೆ ತಂಡದ ಮೊತ್ತ 47. ಉತ್ತಮ ಆರಂಭ ಆಗಿತ್ತು. ಉತ್ತಮ ಫಿನಿಶ್ ಅನ್ನು ಮಾಡುವ ಪ್ರಯತ್ನದಲ್ಲಿದ್ದಾರೆ ಬ್ಯಾಟಿಂಗ್ ತಂಡದವರು. ಕಾದ್ ನೋಡೋಣ. ಶಾರ್ಟ್ ಬಾಲ್. ಬ್ಯಾಟ್ಸ್ಮನ್ ಅಂಡ್ ವಿಕೆಟ್ ಕೀಪರ್ ಇಬ್ರು ಬೀಟ್ ಆಗಿದ್ದಾರೆ. ಬೈಸ್ನ ಮೂಲಕ 1 ರನ್.
ತಂಡದ ಮೊತ್ತ 49. ಒಂದು ರನ್. ತಂಡದ ಮೊತ್ತ 49. ನಾಯಕ ರಘುನಂದನ್ ಅವರಿಗೆ ಮಧು ಅವರು ಉತ್ತಮವಾದಂತಹ ಚೆಂಡು, ಡಾಟ್ ಬಾಲ್. ಹಿಂದೆ ಹೋಗಿ ಪಾಯಿಂಟ್ ನತ್ತ ಆಡುವ ಪ್ರಯತ್ನದಲ್ಲಿ ಬೀಟ್ ಆಗ್ತಾ ಇದ್ದಾರೆ ರಘುನಂದನ್ ಅವರು. ಭರ್ಜರಿ ಹೊಡೆತ, ಸಿಕ್ಸರ್. 2 ಬಾಲ್ ಡಾಟ್ ಆದ್ರೆ ಏನಾಯ್ತು, ನಾನೇ ಸಿಕ್ಸರ್ ಹೊಡಿತೀನಿ ಅನ್ನುವ ರೀತಿಯಲ್ಲಿ ಭರ್ಜರಿ ಸಿಕ್ಸರ್ ಅನ್ನು ಹೊಡೆದಿದ್ದಾರೆ. ಇದರೊಂದಿಗೆ ತಂಡದ ಮೊತ್ತ 55. 55. ಪಂದ್ಯದಿಂದ ಪಂದ್ಯಕ್ಕೆ ರನ್ ಏರ್ತಾ ಇದೆ ಸರ್. ಓವರ್ ಕಡಿಮೆ ಆದ್ರೂ ಕೂಡ ರನ್ ಏರ್ತಾ ಇದೆ. ಏನಂತೀರಾ ಸೋಮಣ್ಣ ಅವರೇ? ಎಷ್ಟು ಓವರ್ ಕಡಿಮೆ ಇರ್ತಾವೋ ಅಷ್ಟು ಅಟ್ಯಾಕಿಂಗ್ ಬ್ಯಾಟಿಂಗ್ ಆಗುತ್ತೆ ಸರ್. ಇದು ಭಾಳ ಓವರ್ ಕಡಿಮೆ ಇದಾವ್ರಿಪ್ಪ, ಜಡ್ಜ್ ಬಿಡು ಅಂತೇಳಿ ಜಡ್ಜ್ತಾ ಇದ್ದಾರೆ. ಅಷ್ಟೇ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೊಂದು ಕಳಪೆ ಕ್ಷೇತ್ರ ರಕ್ಷಣೆ. ಬೌಂಡ್ರಿ ಸಿಕ್ಸರ್ ಅನ್ನ ಹೊಡೆದ್ರೆ ಬೌಂಡ್ರಿಯನ್ನ ಬಿಟ್ಟಿದ್ದಾರೆ. ಇದರ ಫಲವಾಗಿ ತಂಡದ ಮೊತ್ತ 59. ಟಾರ್ಗೆಟ್ 60. ಗೆಲ್ಲಬೇಕಂದ್ರೆ 60 ಹೊಡಿಬೇಕು. 60 ರನ್ ಹೊಡಿಬೇಕು ಸರ್. 60 ರನ್ ಮತ್ತು 60 ಅಂದರೆ 60 ರನ್ಗಳನ್ನು ಗಳಿಸಿದ್ರೆ ಇಲ್ಲಿ ಜಯ ತಮ್ಮದಾಗಿಸ್ಕೊಳ್ತದೆ. 24 ಎಸೆತಗಳಲ್ಲಿ 60 ರನ್ಗಳ ಟಾರ್ಗೆಟ್, ಒಂದು ಬೃಹತ್ ಮೊತ್ತವನ್ನೇ ಪೇರಿಸಿದ್ದಾರೆ ನಾಯಕ ರಘು.
ಕಂಗ್ರ್ಯಾಚುಲೇಷನ್ಸ್ ಕದ್ರಾ ತಂಡದ ಎಲ್ಲ ಆಟಗಾರರಿಗೆ ಅತ್ಯುತ್ತಮವಾಗಿ ಆಡಿ ತಮ್ಮ ಆಟದ ಪ್ರದರ್ಶನವನ್ನು ತೋರಿಸಿದರು. ಪ್ರೇಕ್ಷಕರಿಗೆ ಮನರಂಜನೆ ಏನಾಯ್ತು, ಅತ್ಯುತ್ತಮವಾದಂಥ ಕ್ರಿಕೆಟನ್ನು ಆಡಿದರು. ಕಂಗ್ರ್ಯಾಚುಲೇಷನ್ಸ್ ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್ ಆಫ್ ದ ರೈಸಿಂಗ್ ಸ್ಟಾರ್ಸ್ ಕದ್ರಾ. ದಯವಿಟ್ಟು ಎಲ್ಲೂ ಹೋಗ್ಬೇಡಿ, ಪಂದ್ಯ ಪ್ರಾರಂಭ ಆಗ್ತಾ ಇದೆ. ಲಕ್ಷ್ಯ ಕೊಡಿ. ಅದ್ಭುತವಾದಂಥ ಬ್ಯಾಟ್ಸ್ಮನ್ಗಳಿಬ್ಬರು ಸ್ಟ್ರೈಕ್ನಲ್ಲಿದ್ದಾರೆ, ಸಂತೋಷ್ ಹಾಗೂ ಪ್ರಸಾದ್ ಅವರು. ಉತ್ತಮವಾದಂಥ ಚೆಂಡು, ಪ್ಯಾಡ್ನ ಮೇಲೆ ಯಾವುದೇ ರನ್ ಇಲ್ಲ. ಆಫ್ ಸೈಡ್ನಲ್ಲಿ 6 ಹೊಡೆದ್ರೆ ಅಂತೋನಿ ಫರ್ನಾಂಡಿಸ್ ಅವರ ಕಡೆಯಿಂದ 2,000 ರೂಪಾಯಿಗಳ ಘೋಷಣೆ. ಉತ್ತಮವಾದಂಥ ಹೊಡೆತ, ಬೌಂಡರಿ, ಉತ್ತಮವಾದಂಥ ಪ್ಲೇಸ್ಮೆಂಟ್ ಕೂಡ. ಸಂತೋಷ್ ಅವರು ನಿಮ್ಮ ಮಾತನ್ನ ಕೇಳಿಸ್ಕೊಂಡಿಲ್ಲ ಸರ್. 2,000ಗಳಿಗಿಂತ ಮುಖ್ಯವಾಗಿ ನಾವು ಗೆಲ್ಲೇಬೇಕು ಅಂತ ಲೆಗ್ ಸ್ಟಂಪ್ ಮೇಲೆ ಬಿದ್ದಂಥ ಚೆಂಡನ್ನ ಲೆಗ್ ಸೈಡಲ್ಲೇ ಹೊಡೆದಿದ್ದಾರೆ. ರಿವರ್ಸ್ ಶಾಟ್, ಔಟ್. ಅದ್ಭುತವಾದಂತಹ ಕ್ಯಾಚ್, ಉತ್ತಮ ಶಾಟ್ ಆಗಿತ್ತು ಇದು. ಅಲ್ಲಿ ಫೀಲ್ಡರ್ ಇದ್ದಿದ್ದು ನಮಗೆ ಕಾಣ್ತಾ ಇರಲಿಲ್ಲ ನೆರಳಲ್ಲಿ. ನಾವು ಇನ್ನೇನು ಬೌಂಡ್ರಿಗೆರೆ ದಾಟ್ತಾ ಇದೆ ಅನ್ನೋದ್ರಲ್ಲಿ ಯಾರೋ ಒಬ್ರು ಫೀಲ್ಡರ್ ಹಿಡ್ಕೊಂಡ್ ಬಂದ್ರಲ್ಲಪ್ಪ. ಎಂತ ಕ್ಯಾಚ್ ಅದು! ನಿತೀಶ್ ಅವರಿಂದ ಅದ್ಭುತವಾದಂಥ ಕ್ಯಾಚ್, ನೇರವಾಗಿ ಹುಡುಕಿ ಹೊಡೆದಂಗಿತ್ತದು, ನೇರವಾಗಿ ಕೈಯಲ್ಲಿ. ಅದ್ಭುತ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು. ಸ್ವಲ್ಪ ಆ ಕಡೆ ಈ ಕಡೆ ಹೊಡೆದ್ರೆ ಚೆಂಡು ಸೀದಾ ಗಿಡಕ್ಕೆ ಟಚ್ ಆಗ್ತಾ ಇತ್ತು. ಉತ್ತಮವಾದಂಥ ಹೊಡೆತ, ಅಷ್ಟೇ ಉತ್ತಮವಾದಂಥ ಕ್ಯಾಚ್ ನಿತೀಶ್ ಅವರ ಕೈಯಲ್ಲಿ. ಮೊದಲ ಹುದ್ದರಿ ಪತನ. VCC ವರಾಹಿ ತಂಡದವರು ಯಾವಾಗಲೂ ದೊಡ್ಡ ಹೊಡೆತಗಳಿಗೆ ಫೇಮಸ್. ಒಂದು ಚೆಂಡಿನಲ್ಲಿ 4 ರನ್ಗಳು ಬೇಕಾದಾಗ ಅವರು ಬೌಂಡ್ರಿಯನ್ನು ಹೊಡೆದು ಗೆಲ್ಲಿಸಿದ್ರು. ಹಿಂದಿನ ಮ್ಯಾಚನ್ನು ನಾವು ನೋಡ್ತಾ ಇದ್ವಿ. ಚೆಂಡು ಗಾಳಿಯಲ್ಲಿದೆ, ರವಿ ಅವರಿದ್ದಾರೆ, ಕಾದ್ ನೋಡೋಣ. ಫೀಲ್ಡರ್ ಇದರೊಂದಿಗೆ ಕ್ಯಾಚ್ ಡ್ರಾಪ್. ರವಿ ಅವರ ಕೈಯಲ್ಲಿ ಚೆಂಡು ನಿಲ್ತಾ ಇಲ್ಲ ಇವತ್ತು. ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. ಯಾಕೋ ಗಲಿಬಿಲಿ ಆಗ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಇಂದ ಅದ್ಭುತವಾಗಿ ಒಬ್ರು ಕವರ್ ಮಾಡ್ಕೊಂಡು ಬಂದ್ರು. ಓ, ಮಿಡ್ ವಿಕೆಟ್ ನಲ್ಲಿ ಪ್ಲೇಸ್ ಮಾಡಿದ್ದಾರೆ ಆನಂದ್ ಅವರು. ಚುರುಕಿನ ಫೀಲ್ಡರ್. ಜಿಂಕೆ ಮರಿ ಓಡ್ತೈತೆ ನೋಡ್ಲ ಮಗ. ರಿವರ್ಸ್ ಶಾಟ್, ವಾಟ್ ಎ ಶಾಟ್ ಇಟ್ ಈಸ್. ನೋ ಮ್ಯಾನ್ಸ್ ಲ್ಯಾಂಡ್, ಬೌಂಡ್ರಿ. ಉತ್ತಮವಾದಂಥ ಪಿಕಪ್ ಶಾಟ್, ಒಳ್ಳೆಯ ಬಾಲ್. ಆದರೆ ಇದು ಶಾಟ್ನ ಕ್ರೆಡಿಟ್ ಗೋಸ್ ಟು ಬ್ಯಾಟ್ಸ್ಮನ್. ಸ್ಕೋರ್ ಮೂವ್ಸ್ ಆನ್ ಟು 11 ಆಫ್ಟರ್ ದ ಕಂಪ್ಲೀಷನ್ ಆಫ್ 1 ಓವರ್. ತಂಡದ ಮೊತ್ತ 11. ಮೊದಲ ಓವರ್ ಮುಕ್ತಾಯಕ್ಕೆ 11 रन 1 ओवर के समाप्ति के बाद. अभी देखना चाहिए बॉलिंग में कौन आता है. आखिरी 18 गेंद यानी 3 ओवर बचा है. बचे हुए 3 ओवर में
49 runs required from 18 balls. ಅಸಾಧ್ಯವೇನೂ ಅಲ್ಲ, ಆದರೆ ಕಷ್ಟ ಸಾಧ್ಯ. ಓವರ್ಗೆ 16 ರನ್ಗಳು ಸರಾಸರಿ ಬೇಕೇ ಬೇಕು. ಸ್ಟ್ರೈಕ್ ನಲ್ಲಿ ಸುಮಿತ್ ಶೆಟ್ಟಿ. ಅದ್ಭುತವಾದಂತಹ ಹೊಡೆತ, ಲಾಫ್ಟ್ ಹೆಡ್ ಡ್ರೈವ್ ಕಾರ್ತಿಕ್ ಅವರ ಕೈಯಲ್ಲಿ. ಬಾಯನ್ನು ಅಗಲಿಸಿಕೊಂಡು ಬಂದರು ಕಾರ್ತಿಕ್ ಅವರು. ಕೈಯಲ್ಲಿ ಹಿಡಿತಾರ ಬಾಯಲ್ಲಿ ಹಿಡಿತಾರ ಗೊತ್ತಾಗ್ಲಿಲ್ಲ. ಅದ್ಭುತವಾದಂತಹ ಕ್ಯಾಚ್ ಕಾರ್ತಿಕ್ ಅವರಿಂದ. ಕಾರ್ತಿಕ್ ಅವರು ಕೂಡ ಚುರುಕಿನ ಫೀಲ್ಡರ್, ನೆನ್ಪಿಟ್ಕೊಳ್ಳಿ. ನೋಡಿದ್ರೆ ಹಂಗ ಅನ್ಸೋದಿಲ್ಲ, ಆದ್ರೆ ಅವರು ಬಹಳ ಬೇಗ ಗ್ರೌಂಡ್ ಅನ್ನ ಕವರ್ ಮಾಡ್ತಾರೆ. ಬೌಂಡ್ರಿ ಲೈನ್ ಅಲ್ಲಿ ಈ ರೀತಿಯ ಫೀಲ್ಡರ್ಗಳಿದ್ರೆ ಬೌಲರ್ಗಳಿಗೆ ಅದೇನೋ ಒಂದು ಹ್ಯಾಟ್ರಿಕ್ ನ ಆಸೆ ಇತ್ತು. ನುಚ್ಚು ನೂರಾಯ್ತು. ಆಸೆ ಇತ್ತು, ಇನ್ನೇನು ಬಾಯಲ್ಲಿ ಬಂದು ಬಿತ್ತು, ಅಷ್ಟರಲ್ಲಿ ನೆಲಕ್ಕೆ ಬಿತ್ತು. ಉತ್ತಮವಾದಂತ ಹೊಡೆತ ಮಿಡ್ ವಿಕೆಟ್ ಹತ್ರ. ಆನಂದ್ ಅವರಿಂದ ಉತ್ತಮವಾದಂತ ಫೀಲ್ಡಿಂಗ್. ಬೌಂಡ್ರಿಯನ್ನ ತಡೆದಿದ್ದಾರೆ. 2 ರನ್ನ ತಂಡಕ್ಕೆ ಸೇವ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉತ್ತಮವಾದಂತಹ ಬೌಲಿಂಗ್ ನಿತೀಶ್ ಅವರಿಂದ, ಚಾಣಾಕ್ಷ ಬೌಲಿಂಗ್. ಕಿರಣ್ ಅವರು ಸ್ಟ್ರೈಕ್ ನಲ್ಲಿದ್ದಾರೆ. ಫುಲ್ ಟಾಸ್ ಎಸೆತ, ಚೆಂಡು ಬೌಂಡ್ರಿ, ಮಿಸ್ ಫೀಲ್ಡಿಂಗ್. 2ನೇ ರನ್ನಿಗಾಗಿ ಓಟ. 2 ರನ್ನ ಸಂಪೂರ್ಣ. ತಂಡದ ಮೊತ್ತ 16. 2ನೇ ಓವರ್ನ ಕೊನೆಯ ಎಸೆತಕ್ಕಾಗಿ ಇನ್ನು 44 ರನ್ನುಗಳ ಅವಶ್ಯಕತೆ ಉಳಿದ 13 ಎಸೆತಗಳಲ್ಲಿ. 44 runs required from 13 balls. ಫುಲ್ ಟಾಸ್ ಎಸೆತ, ಮಿಡ್ ವಿಕೆಟ್ ನ ಆಡಿದ್ದಾರೆ. ಅಲ್ಲಿ ಆನಂದ್ ಅವರಿದ್ದಾರೆ. 2ನೇ ರನ್ನಿಗಾಗಿ ಚುರುಕಿನ ಓಟ ಸಂಪೂರ್ಣ. ತಂಡದ ಮೊತ್ತ 18. 18 after the completion of 2 overs. 18 रन 18 रन। 2 ओवर के समाप्ति के बाद बॉलिंग में बदलाव। खुद कप्तान रघुनंदन आ रहे शायद। अंपायर जी थोड़ा जल्दी खिलाए जाए, ಸ್ವಲ್ಪ ಬೇಗ ಬೇಗ ಆಡಿಸಬೇಕು, ಸಮಯದ ಅಭಾವ ಇದೆ. ಇದಾದ ನಂತರ ಎಲಿಮಿನೇಟರ್ ಹೊರಗಡೆ ಬಂದು ಹೊಡೆಯುವ ಪ್ರಯತ್ನ. ವೈಡ್ಗಾಗಿ ಮನವಿ, ಯಾವುದೇ ಪುರಸ್ಕಾರ ಇಲ್ಲ. 11 ಎಸೆತಗಳಲ್ಲಿ 42 ರನ್ಗಳ ಅವಶ್ಯಕತೆ. ರಿವರ್ಸ್ ಹೊಡೆಯುವ ಪ್ರಯತ್ನ, ಚಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕ ಇಲ್ಲ. ಲೆಗ್ ಬಾಯ್ಸ್ ನ ಮೂಲಕ 1 ರನ್. ರೂಪೇಶ್ ಗೌಡ ಹಾಗೂ ಮನೋಜ್ ಉತ್ತಮವಾದಂತ ಎಸೆತ. ಮತ್ತೊಂದು ಚುರುಕಿನ ಓಟಕ್ಕಾಗಿ ಪ್ರಯತ್ನ. ಲೆಗ್ ಬಾಯ್ಸ್
2 ದಿನಗಳಿಂದ ಸತತವಾಗಿ ಬಿಸಿಲಿನಲ್ಲಿ ಬಿರು ಬಿಸಿಲಿನಲ್ಲಿ ಕೊನೆಯ ಪಂದ್ಯದವರೆಗೆ ನಿಂತು ಅಂಪೈರಿಂಗ್ ನಿರ್ಣಯವನ್ನು ನೀಡ್ತಾ ಇದ್ದಾರೆ ರೂಪೇಶ್ ಗೌಡ, ಮಂಜು ಹಾಗೂ ಮನೋಜ್ ಅವರು. ಅವರಿಗೆ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ. ಅದ್ಭುತವಾದಂತಹ ಹೊಡೆತ, ಫೀಲ್ಡರ್ ಬರ್ತಾ ಇದ್ದಾರೆ, ನೇರವಾಗಿ ಕ್ಯಾಚ್. ನಾಗರಾಜ್ ಅವರ ಕೈಯಲ್ಲಿ ಚೆಂಡು, ರಘುನಂದನ್ ಅವರಿಗೆ ವಿಕೆಟ್. ರಘುನಂದನ್ ಅವರು ಈ ಪಂದ್ಯದಲ್ಲಿ ಮಿಂಚುತ್ತಾ ಇದ್ದಾರೆ. ಅದ್ಭುತವಾದಂತಹ ಬೌಲಿಂಗ್. ಅವರಿಗೆ ಹೋಮ್ ಗ್ರೌಂಡ್, ಆಮೇಲೆ ಹೋಮ್ ಫ್ಯಾನ್ಸ್ ಕೂಡ ಇದ್ದಾರೆ. कैमरामैन फोकस करो ಹೋಮ್ ಸಪೋರ್ಟರ್ಸ್ಗೂ. ಮಾತೆಯರು ಬಂದು ಕೈ ಮಾಡ್ತಾ ಇದ್ದಾರೆ, ಕ್ರಿಕೆಟ್ನ ಆನಂದವನ್ನ ಪಡಿತಾ ಇದ್ದಾರೆ. ಅದೇ ರೀತಿ ಹುರಿದುಂಬಿಸ್ತಾ ಇದ್ದಾರೆ ಎಲ್ಲ ಆಟಗಾರನ. ಇದೇ ರೀತಿ ಮುಂದುವರಿಲಿ. 2 ದಿನಗಳ ಕಾಲ ಕಾಳಿ ಕ್ರಿಕೆಟ್ ಲೀಗ್ 2025 ನಲ್ಲಿ ಕ್ರಿಕೆಟ್ ಹಬ್ಬ ನಡೀತಾ ಇದೆ. ಹರೀಶ್ ಅವರಿಗೆ ರಘು ಅವರು ಫುಲ್ ಟಾಸ್ ಎಸೆತ, ಅದ್ಭುತವಾದಂತಹ ಹೊಡೆತ, ನೋ ಮ್ಯಾನ್ಸ್ ಲ್ಯಾಂಡ್, ಬೌಂಡ್ರಿ. ಉತ್ತಮವಾದಂತಹ ಹೊಡೆತ ಹರೀಶ್ ಅವರಿಂದ. ತಂಡದ ಮೊತ್ತ 24. ಇನ್ನು 36 ರನ್ಗಳ ಅವಶ್ಯಕತೆ 7 ಎಸೆತಗಳಲ್ಲಿ. 7 ಬಾಲ್ 36 ರನ್ಸ್ ರಿಕ್ವೈರ್ಡ್. ಅದ್ಭುತವಾದಂತಹ ಹೊಡೆತ, ಚೆಂಡು ಬೌಂಡ್ರಿಗೆ ಗೆರೆತ ಹೋಗ್ತಾ ಇದೆ. 4 ರನ್ಗಳು. ಅಲ್ಲಿ ಹಿಡ್ಕೊಳ್ಳಿ, ಫೀಲ್ಡರ್ನ ಹಿಡ್ಕೊಳ್ಳಿ ಫಸ್ಟ್, ಆಮೇಲೆ ಬಾಲ್. ಸ್ವಲ್ಪ ಡೇಂಜರಸ್ ಏರಿಯಾ, ಎಕ್ಸ್ಟ್ರಾ ಕವರ್ ರೀಸನ್ ಸ್ವಲ್ಪ ಹತ್ರನೂ ಕೂಡ ಇದೆ. ಈ ಮಧ್ಯೆ ಓವರ್ ಮುಕ್ತಾಯ, 32 ರನ್ಗಳ ಅವಶ್ಯಕತೆ. 6 ಎಸೆತಗಳಲ್ಲಿ. ಸೋಮು ಅವರಿಗೆ ಸ್ವಾಗತ. ಧನ್ಯವಾದಗಳು ಯುವರಾಜ್ ಅವರಿಗೆ. 6 ಎಸೆತಗಳಲ್ಲಿ 32 ರನ್ನಿನ ಅವಶ್ಯಕತೆ. ನೋಡೋಣ ಯಾವ ಬೌಲರ್ನ ಇಲ್ಲಿ ಬಳಸ್ಕೊಳ್ತಾರೆ ಅಂತಂದು. 6 balls 32 runs to win this match. ಈಗಾಗಲೇ RTPS ತಂಡದವರು ಫೈನಲ್ ಪಂದ್ಯಕ್ಕೆ ಪ್ರವೇಶ ಪಡೆದಿದ್ದಾರೆ. ನೋಡ್ತಾ ಇದ್ದಾರೆ ಯಾವ್ಯಾವ ಆಟಗಾರರು ಯಾವ ರೀತಿ ಆಡ್ತಾರೆ ಅಂತ ಸ್ಟಡಿ ಮಾಡ್ತಾ ಇದ್ದಾರೆ. 6 ಎಸೆತಗಳಲ್ಲಿ 32 ರನ್ನಿನ ಅವಶ್ಯಕತೆ. 6 balls 32 runs. ವೆರಿ ಗುಡ್ ಬಾಲ್. ಬಾಯ್ಸ್ ಮುಖಾಂತರ 1 ರನ್ನು. ಇದರಿಂದ 5 ಎಸೆತಗಳಲ್ಲಿ 31 ರನ್ನಿನ ಅವಶ್ಯಕತೆ. 5 balls 31 runs. 5 ಎಸೆತಗಳಲ್ಲಿ 31 ರನ್ನಿನ ಅವಶ್ಯಕತೆ. 5 6 ಹೊಡೆದು ಒಂದು ದೊಡ್ಡ ಸಾಹಸ ಕೆಲಸ ಮಾಡಬಹುದು ಏನೋ ಹೇಳಲಿಕ್ಕೆ ಆಗಲ್ಲ. ಮತ್ತೆ ಒಳ್ಳೆ ಬಾಲು. ಈ ಬಾಲು ಬೌಲರ್ಗೆ ಬೇಕಾಗಿತ್ತು, ಆದರೆ ದೊಡ್ಡ ಹೊಡೆತ ಬ್ಯಾಟ್ಸ್ಮನ್ಗೆ ಬೇಕಾಗಿತ್ತು. ಇದರಿಂದ 4 ಎಸೆತಗಳಲ್ಲಿ 30 ರನ್ನಿನ ಅವಶ್ಯಕತೆ. 4 ಎಸೆತಗಳಲ್ಲಿ 30 ರನ್ನಿನ ಅವಶ್ಯಕತೆ. 4 balls 30 runs. 4 गेंदों में 30 रन चाहिए. 4 balls 30 runs. ಭರ್ಜರಿ ಹೊಡೆತ ಕಾಯ್ದು ನೋಡೋಣ. 1 bounce to 4 ಡೀಪ್ ಮಿಡ್ ವಿಕೆಟ್ನಲ್ಲಿ. ಇದರಿಂದ 3 ಎಸೆತಗಳಲ್ಲಿ 26 ರನ್ನಿನ ಅವಶ್ಯಕತೆ. 3 balls 26 runs. ಜಯದ ಹೊಸಿಲಿನಲ್ಲಿ ಕಾಳಿ ಪ್ಯಾಂಥರ್ಸ್ ತಂಡದವರು 3ಕ್ಕೆ 26. ಬಾಲ್ ಗಾಳಿಲಿದೆ. ಬಾಲಿನ ಬುಡಕ್ಕೆ ಕಾರ್ತಿಕ್ ಇದ್ದಾರೆ. ಒಳ್ಳೆ ಕ್ಯಾಚು. ಇದರಿಂದ ಮತ್ತೊಂದು ಉದ್ದರಿ ಪತನ. 2ಕ್ಕೆ 26. ಈ ಒಂದು ಹೋಮ್ ಗ್ರೌಂಡಿನ ಅಡ್ವಾಂಟೇಜು ಕಾಳಿ
ತಂಡಕ್ಕಿದೆ, ಅದೇ ಹೋಮ್ ಗ್ರೌಂಡಿನ ಎಲ್ಲ ಪ್ರೇಕ್ಷಕರ ಒಂದು ಆಶೀರ್ವಾದನೂ ಅವ್ರಿಗಿದೆ ಅಂತಲೇ ಹೇಳ್ಬೋದು. ಪ್ರೇಕ್ಷಕರು ಹೋಮ್ ಗ್ರೌಂಡು ಪ್ರೇಕ್ಷಕರು ಭಾಳ ಅವ್ರಿಗೆ ಹುರಿದುಂಬಿಸ್ತಾ ಇದ್ದಾರೆ. ಇದರಿಂದ 2 ಎಸೆತಗಳಲ್ಲಿ 26 ರನ್ನಿನ ಅವಶ್ಯಕತೆ. ಸ್ಟೆಪ್ ವರ್ಕ್ ಮಾಡಿ ಹೊಡಲೆ ಯತ್ನ, ಬಾಲ್ ಗಾಳಿಯಲ್ಲಿದೆ. ಮುಂದಿನ ಪಂದ್ಯ ಪ್ಯಾಂಥರ್ಸ್ ವರ್ಸಸ್ BTPC ತಂಡಗಳ ನಡುವೆ. ಅಷ್ಟು ಬಿದ್ದರೂ ಕೂಡ ಚೆಂಡು ಸಿಗ್ತಾ ಇಲ್ಲ. ಆದರೂ ಆ ಚೆಂಡು ಬಿಡ್ತಾ ಇಲ್ಲ ಅವರು. ಪ್ರಯತ್ನ ಫಲ ಸಿಕ್ಕೇ ಸಿಗುತ್ತೆ.